ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು, ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಭಾರತೀಯ ಮಹಿಳೆಗೆ ವೇತನ ಕಮ್ಮಿ. ನಮ್ಮ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವೆ ಏನು ಲಿಂಗ ತಾರತಮ್ಯ ಇದೆಯಾ ಅದು ಈ ವೇತನದಲ್ಲೂ ಸಹಿತ ಇದೆ ಅಂತೆ. ಅದರ ಅರ್ಥ ಮಹಿಳೆಯರು ಮತ್ತು ಪುರುಷರು ಏನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಏನು ಕೆಲಸ ಮಾಡ್ತಾರೆ, ಅವರೇನು ವೇತನ ಪಡ್ತಾರೆ, ಆ ಪುರುಷ ಎಷ್ಟು ವೇತನ ಪಡಿತಾನೆ ಅದಕ್ಕಿಂತ 25% ಮಹಿಳೆ ವೇತನ ಪಡಿತಾ ಇದ್ದಾಳಂತೆ. ಸೊ ಈ ಮಾಹಿತಿಯನ್ನ, ಈ ಸಮೀಕ್ಷೆಯನ್ನ ಮಾನ್ಸ್ಟರ್ ಕಂಪ್ನಿ ಉದ್ಯೋಗ ಅವಕಾಶಗಳ ಬಗ್ಗೆ ಒಂದು ಮಾಹಿತಿ ಕೊಡುವ ಒಂದು ಕಂಪ್ನಿ, ಆನ್ಲೈನ್ ಕಂಪ್ನಿ. ಈ ಕಂಪ್ನಿ ಸಮೀಕ್ಷೆಯನ್ನ ಮಾಡಿದೆ ಈ ಮಹಿಳೆ ಮತ್ತು ಪುರುಷರ ಅಂದ್ರೆ ಸ್ಯಾಲರಿ ಬಗ್ಗೆ, ವೇತನದ ಬಗ್ಗೆ. ಸೊ ಈ ಮಾನ್ಸ್ಟರ್ ಕಂಪ್ನಿ ಭಾರತದ ಉದ್ಯಮಗಳಲ್ಲಿ ಮಹಿಳೆಯರು ಎಂಬ ಶೀರ್ಷಿಕೆಯ ಮೂಲಕ ಈ ಸಮೀಕ್ಷೆಯನ್ನು ನಡೆಸಿದೆ. ಮತ್ತೆ ಸಮೀಕ್ಷೆಯನ್ನು ನಡೆಸಿ ಮಾನ್ಸ್ಟರ್ ವೇತನ ಸೂಚಿ ಅಂತ ಬಿಡುಗಡೆ ಮಾಡಿದೆ. ಈ ಮಾನ್ಸ್ಟರ್ ವೇತನ ಸೂಚಿಯ ಪ್ರಕಾರ ಮಹಿಳೆಯರು 25% ಕಡಿಮೆ ವೇತನ ಪಡಿತಾ ಇರುತ್ತೆ ಯಾವಾಗ ನಾವು ಪುರುಷರ ಜೊತೆ ಕಂಪೇರ್ ಮಾಡಿದಾಗ. ಪುರುಷರು 1 ಗಂಟೆ ಅವಧಿಗೆ 345 ರೂಪಾಯಿ ಪಡಿತಾರಂತೆ ವೇತನ. ಮತ್ತೆ ಮಹಿಳೆಯರು 259 ರೂಪಾಯಿ ಪಡಿತಾರಂತೆ ಒಂದು ತಾಸಿಗೆ ಸಂಬಳ. ಮತ್ತೆ ಯಾವ ವಲಯದಲ್ಲಿ ಎಷ್ಟು ಕಡಿಮೆ ಅಂದ್ರೆ ವಲಯಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿ, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ 14.7% ಕಡಿಮೆ ಇದೆ ಅಂತೆ. ಬ್ಯಾಂಕಿಂಗ್, ಹಣಕಾಸು ಸೇವೆ ಮತ್ತು ವಿಮೆ ಅಲ್ಲಿ 21.5, ಮಾಹಿತಿ ತಂತ್ರಜ್ಞಾನದಲ್ಲಿ 25.8, ತಯಾರಿಕಾ ವಲಯದಲ್ಲಿ 29.9% ಕಡಿಮೆ ವೇತನ ಪಡಿತಾ ಇದ್ದಾರಂತೆ ಮಹಿಳೆಯರು. ನೋಡಿ, ಇವರು ಮಾನ್ಸ್ಟರ್ ಕಂಪನಿ, ಇದೊಂದು ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಕೊಡುವ ಒಂದು ಆನ್ಲೈನ್ ಕಂಪನಿ. ಇವರು ನಡೆಸಿದ ಸಮೀಕ್ಷೆ ಮುಂಬೈ, ಬೆಂಗಳೂರು ಮತ್ತೆ ದೆಹಲಿಯಲ್ಲಿ ನಡೆಸಿದ್ದಾರೆ. ಇದರ ಮೂಲಕ ಅವರು ಏನ್ ಹೇಳಿದಾರೆ ಅಂದ್ರೆ ಪುರುಷರಿಗಿಂತ 25% ಕಡಿಮೆ ವೇತನವನ್ನ ಮಹಿಳೆಯರು ಪಡಿತಾ ಇದ್ದಾರಂತೆ. ಓಕೆ, ನೆನ್ಪಿಟ್ಕೊಡ್ರಿ. ಸ್ತ್ರೀ ಶಕ್ತಿ ಗುಂಪುಗಳು ಸೇರಿ ಸಾಧಕರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರಕಟ. ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಇದು ನಾಳೆ ಮಾರ್ಚ್ 8ರಂದು. ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದರ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಪ್ರತಿ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಡ್ತಾರೆ. ಈ ವರ್ಷ ಸಹಿತ 8 ವ್ಯಕ್ತಿಗಳನ್ನ ಮತ್ತೆ 5 ಸಂಸ್ಥೆಗಳು ಹಾಗೂ ಕಲೆ, ಕ್ರೀಡೆ, ಶಿಕ್ಷಣ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 9 ಸಾಧಕರಿಗೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸಿದ ವ್ಯಕ್ತಿಗಳು, ಸಂಸ್ಥೆಗಳು ಅಥವಾ ಶಿಕ್ಷಣ, ಕ್ರೀಡೆ, ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತ ನೆನ್ಪಿಟ್ಕೊಡ್ರಿ. ವಾಘಾ ಗಡಿಯಲ್ಲಿ ಬೃಹತ್ ತ್ರಿವರ್ಣ ಧ್ವಜಾರೋಹಣ. ಈ ಅಂತಾರಾಷ್ಟ್ರೀಯ ಅಟಾರಿ ವಾಘಾ ಗಡಿ ಇದು ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. ವಾಘಾ ಒಂದು ವಿಲೇಜು, ಅದು ಪಾಕಿಸ್ತಾನದ ಪಂಜಾಬಿನ ಲಾಹೋರ್ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಈಗ ನಮ್ಮ ದೇಶದ ಪಂಜಾಬ್ ಸರ್ಕಾರ ಈ ಒಂದು ತ್ರಿವರ್ಣ ಧ್ವಜವನ್ನ ನಿರ್ಮಾಣ ಮಾಡೋಕೆ ವೆಚ್ಚವನ್ನ ಮಾಡ್ತಾ ಇದೆ. ಮತ್ತೆ ಈ ತ್ರಿವರ್ಣ ಧ್ವಜ ಏನಿದೆಯಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಂತಾರಾಷ್ಟ್ರೀಯ ಅಟಾರಿ ವಾಘಾ ಆ ಗಡಿಯಲ್ಲಿ ನಿರ್ಮಾಣವಾಗಿದೆ. ಇದರ ಎತ್ತರ 365 ಅಡಿ ಭೂಮಿಯಿಂದ. ಓಕೆ, ಈ ಒಂದು ಏನು ಧ್ವಜ ಇದೆ, ಈ ಧ್ವಜವನ್ನ ಪಾಕಿಸ್ತಾನದ ಲಾಹೋರಿಂದ ನಾವು ನೋಡಬಹುದಂತೆ, ಕಾಣಿಸ್ತಂತೆ. ಮತ್ತೆ ಇದಕ್ಕಿಂತ ಮುಂಚೆ ಅತಿ ಎತ್ತರದ ರಾಷ್ಟ್ರಧ್ವಜ ಜಾರ್ಖಂಡ್ನ ರಾಂಚಿಯಲ್ಲಿತ್ತು, ಅದು 300 ಅಡಿ ಇತ್ತು. ಈಗ 365 ಅಡಿ ಎತ್ತರವಿರುವ ಒಂದು ಧ್ವಜ, ತ್ರಿವರ್ಣ ಧ್ವಜಸ್ತಂಭವನ್ನ ಈ ಅಂತಾರಾಷ್ಟ್ರೀಯ ಅಟ್ಟಾರಿ ವಾಘಾ ಗಡಿ, ಭಾರತ ಮತ್ತು ಪಾಕಿಸ್ತಾನ ನಡುವಿರುವ ಅಂತಾರಾಷ್ಟ್ರೀಯ ಅಟ್ಟಾರಿ ವಾಘಾ ಗಡಿಯಲ್ಲಿ ಅನಾವರಣ ಮಾಡಿದ್ದಾರೆ. ಇದರಿಂದ ಈಗ ಈ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಧ್ವಜ ಎಂಬ ಖ್ಯಾತಿಗೆ ನಿರ್ಮಾಣವಾಗಿದೆ ಈ ಅಟ್ಟಾರ ಗಾಡಿಯಲ್ಲಿ ನಿರ್ಮಿಸುವ ತ್ರಿವರ್ಣ ಧ್ವಜ. ಭಾರತದಲ್ಲಿ 5 ವರ್ಷದೊಳಗಿನ 58% ಮಕ್ಕಳಲ್ಲಿ ರಕ್ತಹೀನತೆ. ನಮ್ಮ ಭಾರತದಲ್ಲಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ 58% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರಂತೆ. ಇದೊಂದು ಆತಂಕವನ್ನ ಮಾಡಿದೆ. ಈ ವರದಿ, ಈ ಸಮೀಕ್ಷೆಯನ್ನ ಕುಟುಂಬ ಆರೋಗ್ಯ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಅವರು ಸಮೀಕ್ಷೆಯನ್ನ ಮಾಡಿದರೆ, ಆ ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 50%ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಈ ಹಿಮೋಗ್ಲೋಬಿನ್ ಕೊರತೆ ಅಂದ್ರೆ ರಕ್ತಹೀನತೆಯ ಕೊರತೆಯನ್ನ ಕಾಣ್ತಾ ಇದಂತೆ. ಈ ರಕ್ತಹೀನತೆಯ ಕೊರತೆಯಿಂದ ಅವರು ಅನಿಮಿಯಾ ರೋಗಕ್ಕೆ ತುತ್ತಾಗ್ತಾರೆ. ಅನಿಮಿಯಾ ರೋಗ ಅಂದ್ರೆ ನೋಡ್ರಿ, ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಈ ತರ ಬ್ಲಡ್ ಸೆಲ್ಸ್ ಇರ್ತವೆ. ಯಾವಾಗ ಅನಿಮಿಯಾ ರೋಗಕ್ಕೆ ತುತ್ತಾಗ್ತಾರೆ ಅವಾಗ ಬ್ಲಡ್ ಸೆಲ್ಸ್ ಕಮ್ಮಿ ಆಗ್ತವೆ. ಇದರಿಂದ ಮಕ್ಕಳಲ್ಲಿ ನೆರಳುವ ಮತ್ತೆ ಅವರ ಹತ್ರ ಒಂದು ರೋಗ ನಿರೋಧಕ ಶಕ್ತಿ ಅಂದ್ರೆ ಪ್ರತಿರೋಧಕ ಶಕ್ತಿಯನ್ನ ಕಳ್ಕೊಂಡಿರ್ತಾರೆ. ಮತ್ತೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ
ಕುಂಠಿತರಾಗ್ತಾರಂತೆ. ಸೊ ಈ ಒಂದು ವರದಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಹೇಳಿದೆ. ಓಕೆ, ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದರ ಮುಖಾಂತರ 2018ರ ಅಂತ್ಯದಲ್ಲಿ 2,700,000 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡಲಿದೆ. ಈ ಯೋಜನೆ, ಈ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅದು 2020ರ ಒಳಗಡೆ ನಮ್ಮ ದೇಶದಲ್ಲಿ 100 ಗಿಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಮಾಡುವ ಒಂದು ಗುರಿಯನ್ನು ಇಟ್ಕೊಂಡಿದೆ ಈ ಕೇಂದ್ರ ಸರ್ಕಾರ. ಅದರ ಮುಖಾಂತರ ಈಗ ನಮ್ಮ ಕರ್ನಾಟಕದಲ್ಲಿ ಈ ಬೃಹತ್ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಿಂದ 2,700,000 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿದೆ. ಈ ಅತ್ಯಂತ ಅಂದ್ರೆ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇದನ್ನ ಕರ್ನಾಟಕದ ಸೌರ ವಿದ್ಯುತ್ ಅಭಿವೃದ್ಧಿ ನಿಗಮ ನಿರ್ಮಾಣ ಮಾಡಕ್ಕೆ ಒಂದು ಹೊಣೆಯನ್ನ ಹೊತ್ಕೊಂಡಿದೆ. ಸೋಲಾರ್ ಪಾರ್ಕ್, ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ಈ ಪಾವಗಡದಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಪಾವಗಡದಲ್ಲಿ 50 ವರ್ಷಗಳಿಂದ ಸರಿಯಾಗಿ ಮಳೆ ಬಂದಿಲ್ಲ ಅಂತ ಇಲ್ಲಿ, ಮತ್ತೆ 60 ವರ್ಷಗಳಲ್ಲಿ 54 ಬಾರಿ ಬರ ಪೀಡಿತ ತಾಲೂಕಿಂದ ಘೋಷಣೆ ಆಗಿದೆ. ಮತ್ತೆ ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶವಿದೆ. ಅದಕ್ಕೋಸ್ಕರ ಈ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಕ್ಕೆ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ. ಇದರಿಂದ ನೋಡಿ, ಈ ಸೋಲಾರ್ ಪಾರ್ಕ್ ನಿರ್ಮಾಣದಿಂದ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಈಗ ಅಲ್ಲಿನ ಈ ಪಾವಗಡದಲ್ಲಿ ಇರುವ ಜನ 8,000 ರಿಂದ 10,000 ಜನ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ಸೊ ಅದನ್ನ ತಡೆಗೋಸ್ಕರನೂ ಇದು ಒಂದು ಉದಾಹರಣೆ ಆಗ್ಬೋದು. ಯಾಕಂದ್ರೆ ಯಾವಾಗ ಇಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಆಗುತ್ತೆ, ಸೊ ಅಲ್ಲಿನ ಜನ, ಸುತ್ತಮುತ್ತಲಿನ ಜನ ಮತ್ತೆ ಪಾವಗಡ ಜನ ಅಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೋಬಹುದು. ಹೌದಾ? ಪರಿಸರ ಅನೈರ್ಮಲ್ಯದಿಂದ ವರ್ಷಕ್ಕೆ 1.7 ದಶಲಕ್ಷ ಮಕ್ಕಳ ಸಾವು. ಈ ಪರಿಸರ ಮಾಲಿನ್ಯದಿಂದ ಪ್ರತಿ ವರ್ಷ 5 ವರ್ಷದೊಳಗಿನ ಮಕ್ಕಳು, ಅದು ಟೋಟಲ್ ಆಗಿ 1.7 ದಶಲಕ್ಷ ಮಕ್ಕಳು ಸಾವಿಗೀಡಾಗ್ತಾ ಇದಾರಂತ ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ತಿಳಿಸಿದಾರಂತೆ. ಈ ಪರಿಸರ ಮಾಲಿನ್ಯದ ಮಕ್ಕಳು ಹೇಗೆ ಸಾವಿಗೀಡ್ತಾ ಇದ್ದಾರೆ? ಪರಿಸರದಲ್ಲಿರುವ ಕಲುಷಿತ ಗಾಳಿ ಮತ್ತು ನೀರು, ಇದರಿಂದ ಮಕ್ಕಳ ಅಂಗಾಂಗಗಳು, ಅದೇ ರೀತಿ ಮಕ್ಕಳಲ್ಲಿರುವ ಒಂದು ರೋಗ ಪ್ರತಿರೋಧಕ ವ್ಯವಸ್ಥೆ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿ ಇರುತ್ತೆ, ಅದು ಕೂಡ ಹಾನಿ ಆಗ್ತದೆ. ಅದರಿಂದ ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ. ಮತ್ತೆ ಈ ಮಕ್ಕಳಲ್ಲಿ ಈ ಅವರು ವಾಸಿಸುವ ಪ್ರದೇಶ ಇರಬಹುದು, ಅಲ್ಲಿ ಅಸುರಕ್ಷಿತ ನೀರು ಇರುತ್ತೆ. ಆಮೇಲೆ ಕಳಪೆ ಸ್ವಚ್ಛತಾ ವಿಧಾನಗಳು ಅಂದ್ರೆ ಸ್ವಚ್ಛತೆಯನ್ನ ಇರೋದಿಲ್ಲ ಅಲ್ಲಿ. ಆಮೇಲೆ ಒಳಾಂಗಣ ಮತ್ತೆ ಹೊರಾಂಗಣ ಮಾಲಿನ್ಯಗಳು ಅಂದ್ರೆ ಮನೆ ಒಳಗಡೆ ಮತ್ತೆ ಮನೆಯ ಹೊರಗಡೆ ಏನು ಮಾಲಿನ್ಯ ಇರುತ್ತೆ, ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ. ಮಕ್ಕಳ ಮೇಲೆ ಪರಿಣಾಮ ಬಿದ್ದು ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ತಿಳಿಸಿದ್ದಾರೆ. ಈ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಮಾರ್ಗರೇಟ್ ಚಾನ್. ಓಕೆ, ನೆನ್ಪಿಟ್ಕೊಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಮಾರ್ಗರೇಟ್ ಚಾನ್. ಈ ಟಿಬೆಟ್ ನಲ್ಲಿ ಚೀನಾದವರು ಒಂದು ಏರ್ಪೋರ್ಟ್ ಟರ್ಮಿನಲ್ ನ ಆರಂಭ ಮಾಡ್ತಿದ್ದಾರೆ. ಆ ಟರ್ಮಿನಲ್ ನ ಹೆಸರು ನಿಯಿಂಗ್ಚಿ ಏರ್ಪೋರ್ಟ್ ಟರ್ಮಿನಲ್. ಇದು ಟಿಬೆಟ್ ನ 2ನೇ ಅತಿ ದೊಡ್ಡ ಏರ್ಪೋರ್ಟ್ ಟರ್ಮಿನಲ್ ಮತ್ತು ಇದು ಭಾರತದ ಗಡಿಯ ಸಮೀಪ, ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿರುವ ಭಾರತದ ಗಡಿಯ ಸಮೀಪನೇ ಬರುತ್ತಂತೆ. ಇದು ಈ ಒಂದು ಏರ್ಪೋರ್ಟ್ ಟರ್ಮಿನಲ್ ಕಾರ್ಯನಿರ್ವಹಿಸುತ್ತಂತೆ ಅಲ್ಲಿ. ಇದು ಟಿಬೆಟ್ ನಲ್ಲಿ ಚೀನಾ ಆರಂಭ ಮಾಡಿದ 6ನೇ ಏರ್ಪೋರ್ಟ್ ಟರ್ಮಿನಲ್ ಇದಾಗಿದ್ದು, ಇದು 2ನೇ ಅತಿ ದೊಡ್ಡ ಟರ್ಮಿನಲ್ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಅಂತೆ. ಈ ಟರ್ಮಿನಲ್ ನ ಹೆಸರು ನಿಯಿಂಗ್ಚಿ ಏರ್ಪೋರ್ಟ್ ಟರ್ಮಿನಲ್ ಅಂತ ನೆನ್ಪಿಟ್ಕೊಡ್ರಿ. ಇದು ಈ ನಿಯಿಂಗ್ಚಿ ಏರ್ಪೋರ್ಟ್ ಇಂದ ಚೀನಾದ ವಾಯುವ್ಯ ಭಾಗದಲ್ಲಿ ಏನು ಶ್ಯಾಂಗ್ಸಿ ಪ್ರಾಂತ್ಯದ ರಾಜಧಾನಿ ಕ್ಷಿಯಾ ಇದೆಯಲ್ಲ, ಅದಕ್ಕೆ ಸಂಪರ್ಕವನ್ನು ಕಲ್ಪಿಸೋದಕ್ಕೋಸ್ಕರ ಈ ಟರ್ಮಿನಲ್ ನ ಮಾಡ್ತಾ ಇದ್ದಾರೆ. ಈ ಕಾಫಿ ಗಿಡಗಳಲ್ಲಿ ಕಾಣುವ ಬಿಳಿ ಕಾಂಡ ಕೊರಕ ಅಂದ್ರೆ ವೈಟ್ ಸ್ಟೆಮ್ ಬೋರರ್, ಅದನ್ನ ತಡೆ ಹಿಡಿಯೋದಕ್ಕೋಸ್ಕರ ಮತ್ತೆ ಈ ಕಾಫಿ ಗಿಡಗಳಲ್ಲಿ ಕಾಣುವ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರೊಂದು ಗಿಡಮೂಲಿಕೆಗಳಿಂದ ತಯಾರು ಮಾಡಿದ ಒಂದು ಪೇಸ್ಟ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಆ ಪೇಸ್ಟ್ ಅನ್ನು ಹಚ್ಚುವ ಮುಖಾಂತರ ಈ ಕಾಂಡಗಳಿಗೆ ಅಲ್ಲಿ ಬಿಳಿ ಕಾಂಡ ಕೊರಕನ್ನ ತಡೆಯಬಹುದಂತೆ. ಈ ಬಿಳಿ ಕಾಂಡ ಕೊರಕ ಅರೇಬಿಕಾ ಕಾಫಿಯಲ್ಲಿ ಕಾಣುತ್ತೆ, ರೊಬೆಸ್ಟೋ ಕಾಫಿ, ಬೀಟೆ ಮರ, ಒಲೆಯ ಇದರಲ್ಲಿ ಕಾಣಿಸ್ತಂತೆ. ಇದನ್ನ ತಡೆದಕ್ಕೋಸ್ಕರ ಈಗ ಈ ಬಿಳಿ ಕಾಂಡ ಕೊರಕವನ್ನ ತಡೆದಕ್ಕೋಸ್ಕರ ಇವರು ಪೇಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದವರು ಪ್ರತಿಬಿಂಬ.ಕರ್ನಾಟಕ.gov.in ಅಂತ ಒಂದು ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ವೆಬ್ಸೈಟ್
ಯಾವ್ದಕ್ಕೋಸ್ಕರ ಮಾಡ್ತೀರಾ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಪ್ರತಿಬಿಂಬ ವೆಬ್ಸೈಟ್ ಇದೊಂದು ಮಾಹಿತಿ ಕೋಶ, ಅಂದ್ರೆ ಇದರಲ್ಲಿ ಮಾಹಿತಿಯನ್ನ ದೊರೆಯುತ್ತದೆ ಈ ಸಾರ್ವಜನಿಕರಿಗೆ. ಈ ಪ್ರತಿಬಿಂಬ ಮಾಹಿತಿ ಕೋಶದ ಮುಖಾಂತರ ಸರ್ಕಾರದ ಪ್ರಗತಿಯ ಬಗ್ಗೆ ಜನರು ನಿಗಾ ಇರಿಸೋಗೋಸ್ಕರ ಒಂದು ಅವಕಾಶನ ಒದಗಿಸಿಕೊಡುತ್ತದೆ. ಮತ್ತೆ ಇದರಲ್ಲಿ ಇಲಾಖೆಗಳ ಕಾರ್ಯಚಟುವಟಿಕೆಗಳು, ಪ್ರಮುಖ ಯೋಜನೆಗಳು ಮತ್ತೆ ಮಹತ್ವದ ಕಾರ್ಯಕ್ರಮಗಳ ಬಗ್ಗೆ ಈ ವೆಬ್ಸೈಟ್ ಮಾಹಿತಿಯನ್ನ ಕೊಡುತ್ತೆ. ಅದಕ್ಕೋಸ್ಕರ ಈ ಪ್ರತಿಬಿಂಬ.karnataka.gov.in ಅಂತ ಒಂದು ವೆಬ್ಸೈಟ್ ಅನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ 2016ನೇ ಸಾಲಿನ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ವರ್ಷದ ಪುರುಷ ಆಟಗಾರ ಪ್ರಶಸ್ತಿಯನ್ನ ಬೆಲ್ಜಿಯಂನ ಡೊಮೇನ್ ಅವರಿಗೆ ಹೋಗಿದೆ. ಇವರು ಹಾಕಿಪಟು. ಇವರು ಮೊನ್ನೆ ತಾನೇ 2016ರಲ್ಲಿ ರಿಯೋ ಒಲಿಂಪಿಕ್ಸ್ ಬ್ರೆಜಿಲ್ ಅಲ್ಲಿ ನಡೀತು. ಆ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಪಡೆದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಈ ಡೊಮೇನ್ ಅವರು ಬೆಲ್ಜಿಯಂನವರು. ಇವರಿಗೆ ಈ ವರ್ಷ ಅಂದ್ರೆ 2016ನೇ ಸಾಲಿನ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ವರ್ಷದ ಪುರುಷ ಆಟಗಾರ 2016 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮತ್ತು ಮಹಿಳೆಯರಲ್ಲಿ ನಾನು ನಿನ್ನೆ ತಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ನೆದರ್ಲ್ಯಾಂಡ್ ನ ನಾಮಿ ವ್ಯಾನ್ ಇವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ನ ವರ್ಷದ ಮಹಿಳಾ ಆಟಗಾರ್ತಿ 2016 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕುರುಕ್ಗೆ ಅಧಿಕೃತ ಭಾಷಾ ಸ್ಥಾನ. ಕುರುಕ್ ಇದು ಒಂದು ದ್ರಾವಿಡ ಮೂಲದ ಬುಡಕಟ್ಟು ಭಾಷೆ. ಈ ಭಾಷೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಅಧಿಕೃತ ಭಾಷಾ ಸ್ಥಾನವನ್ನು ನೀಡಿದೆ. ಈ ಕುರುಕ್ ದುವಾರ್ಸಾ ಇದು ಒಂದು ಪ್ರಾಂತ್ಯ. ಇದು ಬ್ರಹ್ಮಪುತ್ರ ನದಿ ಹತ್ರ ಗುಡ್ಡುಗಾಡು ಪ್ರದೇಶಗಳಲ್ಲಿ ಬರುತ್ತೆ ಈ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ವಾಸಿಸುವ ಜನ ಓರಾನ್ ಬುಡಕಟ್ಟು ಜನ. ಅವರು ಈ ಕುರುಕ್ ಭಾಷೆಯನ್ನ ಮಾತೃ ಭಾಷೆಯನ್ನಾಗಿ ಯೂಸ್ ಮಾಡ್ತಾರೆ. ಮತ್ತೆ 2001ರ ಜನಗಣತಿ ಪ್ರಕಾರ 17 ಲಕ್ಷ ಜನ ಈ ಕುರುಕ್ ಭಾಷೆಯನ್ನ ಮಾತಾಡಬಲ್ಲರಿದಂತ. ಮತ್ತೆ ಯುನೆಸ್ಕೋ ಏನಿದೆ, ಇದು ಬಹಳ ದಿನಗಳ ಹಿಂದೆ ನಶಿಸುತ್ತಿರುವ ಭಾಷೆಗಳ ಪಟ್ಟಿಗೆ ಈ ಕುರುಕ್ ಭಾಷೆಯನ್ನ ಸೇರ್ಪಡೆ ಮಾಡಬೇಕಂತ ಹೇಳಿತಂತೆ. ಮತ್ತೆ 2003ರಲ್ಲಿ ಈ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈ ಕುರುಕ್ ಭಾಷೆಯನ್ನ ಮಾತಾಡಬಲ್ಲವರಿದ್ದಾರೆ. ಅದಕ್ಕೋಸ್ಕರ ಜಾರ್ಖಂಡ್ ಸರ್ಕಾರ 2003ರಲ್ಲಿ ಈ ಕುರುಕ್ ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಪರಿಗಣಿಸಿತ್ತು. ಇವಾಗ ಪಶ್ಚಿಮ ಬಂಗಾಳ ಈ ಕುರುಕ್ ಭಾಷೆಯನ್ನ ಅಧಿಕೃತ ಭಾಷಾ ಸ್ಥಾನವನ್ನ ನೀಡಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಅಧಿಕೃತ ಭಾಷಾ ಸ್ಥಾನವನ್ನ ಈ ಕುರುಕ್ ಭಾಷೆಗೆ ನೀಡಿದೆ. ರಾಜ್ಯಕ್ಕೆ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ಮೆಂಟ್ ಪುರಸ್ಕಾರದ ಗರಿ. ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯಲ್ಲಿ ತುಂಬಾ ಸಾಧನೆಯನ್ನ ಮಾಡ್ತಾ ಇದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ವಿ ಕನೆಕ್ಟ್ ಸಂಸ್ಥೆ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ ಅನ್ನ ಕೊಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ 2007 ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಡಲಾಗ್ತಾ ಇದೆ ಅಂತೆ. ಇದು ವಾಷಿಂಗ್ಟನ್ ನಲ್ಲಿ ನಡೆಯುವ ಈ ಮಾರ್ಚ್ 30ರ ಸಮಾರಂಭದಲ್ಲಿ ಈ ವಿ ಕನೆಕ್ಟ್ ಸಂಸ್ಥೆ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ 2017 ಅನ್ನ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪ್ರದಾನ ಮಾಡಲಿದೆ ಅಂತೆ. ಮತ್ತು ಈ ಪ್ರಶಸ್ತಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸರ್ಕಾರಕ್ಕೆ ನೀಡಲಾಗುತ್ತದೆ ಅಂತೆ. ನೆನ್ಪಿಟ್ಕೊಡ್ರಿ, ಯಾವುದು ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ದೊರೆತಿದೆ. ಕೊಟ್ಟಿದವರು ವಿ ಕನೆಕ್ಟ್ ಸಂಸ್ಥೆ. ರಾಷ್ಟ್ರೀಯ ಸಾಂಸ್ಕೃತಿಕ ಮಹೋತ್ಸವ ಇದು ಬೆಂಗಳೂರಲ್ಲಿ ನಡೀತಾ ಇದೆ ಮಾರ್ಚ್ 5ರಿಂದ 8ನೇ ತಾರೀಕುವರೆಗೆ. ಇಲ್ಲಿ ನಮ್ಮ ಭಾರತದ ವಿವಿಧ ಸಾಂಸ್ಕೃತಿಗಳ ವೈಭವ ಬಗ್ಗೆ ಪ್ರದರ್ಶನ ಮಾಡಲಾಗ್ತದೆ. ಇಲ್ಲಿ ನಮ್ಮ ಭಾರತದ ಜನಪದ ಬುಡಕಟ್ಟು ಕಲಾವಿದರು ಇವರೆಲ್ಲ ಅಲ್ಲಿ ಸಮ್ಮಿಲನವಾಗಿ ಅವರು ಕಲೆಗಳ 200 ಕಲೆಗಳ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನೈಸರ್ಗಿಕ ವಸ್ತುಗಳಿಂದ ತಯಾರಾದ ವಸ್ತುಗಳನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಮಾರಾಟಕ್ಕೂ ಇಟ್ಟಿದ್ದಾರಂತೆ. ಇದು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ರಾಷ್ಟ್ರೀಯ ಸಾಂಸ್ಕೃತಿಕ ಮಹೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದ್ ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಒಂದ್ ವೇಳೆ ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗ್ರಿ. ಯೂಟ್ಯೂಬ್ ವೆಬ್ಸೈಟ್ ಹೋಗ್ಕೊಳ್ಳಿ, ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಸರ್ಚ್ ಬಾಕ್ಸ್ ನಲ್ಲಿ KPC ಟ್ಯೂಟರ್ ಅಂತ ನೀವು ಟೈಪ್ ಮಾಡ್ರಿ. ಟೈಪ್ ಮಾಡಿದ ಕೂಡಲೇ ನಿಮಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಅಂದ್ರೆ ನನ್ನ ಚಾನಲ್ ಓಪನ್ ಆಗಿ ಅಲ್ಲಿ ನಿಮಗೆ ರೈಟ್ ಹ್ಯಾಂಡ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡ್ರಿ, ಅವಾಗ ನನ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ. ನೆಕ್ಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿದ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜ್ ಇಲ್ಲ, ನೀವು ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಮಾಡಬಹುದು. ಓಕೆ.